ಉಗ್ರರ ಸಾವಿನ ಸಂಖ್ಯೆಯಲ್ಲಿ ಇನ್ನಷ್ಟು ಹೆಚ್ಚಳ ಆಗೋ ಸಾಧ್ಯತೆ ಇದೆಯಂತೆ. ನಿಜವಾಗ್ಲೂ ಖುಷಿ ಕೊಡುವಂತಹ ಸುದ್ದಿ ಇದು. ಇನ್ಫ್ಯಾಕ್ಟ್ ಕಿವಿಗೆ ಇಂಪು ತರುವಂತಹ ಸುದ್ದಿ ಈ ಸಾವಿನ ಸಂಖ್ಯೆ. ಭಾರತದ ವಿರುದ್ಧ ಸದಾ ವಿಷಬೀಜವನ್ನ ಕತ್ತಾ ಇದ್ದಂತಹ ಉಗ್ರರಿಗೆ ನಿದ್ರೆಯಿಂದ ಹೇಳೋದಕ್ಕೂ ನಾವು ಚಾನ್ಸ್ ಕೊಟ್ಟಿಲ್ಲ. ನಿದ್ರೆಯಿಂದ ಹೇಳದೆ ಡೈರೆಕ್ಟ್ ಪಾರ್ಸಲ್ ಮಾಡಿ ಕಳಿಸಿದೀವಿ ಜನ್ನತ್ಗೆ, ಹೋಗ್ರಿ ಅಂತ. ನೋಡಿ ಅಲ್ಲಿ ಪಾಕಿಸ್ತಾನದ ಬೆಳಗು ಎಷ್ಟು ಅದ್ಭುತವಾಗಿತ್ತು ಅನ್ನೋದಕ್ಕೆ ಈ ದೃಶ್ಯಾವಳಿಗಳು ಸಾಕ್ಷಿ. ನಮಗೆಲ್ಲ 5 ಗಂಟೆ 6 ಗಂಟೆ ನಂತರ ಬೆಳಕು ಕಾಣಿಸುತ್ತೆ, ಬಟ್ ಇಲ್ಲಿ ಪಾಕಿಸ್ತಾನದ ಉಗ್ರರಿಗೆ ಸ್ವರ್ಗದ ಬಾಗಿಲು ಓಪನ್ ಆಗಿತ್ತು ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ. 1:15ರಿಂದ ಈ ಆಪರೇಷನ್ ಸ್ಟಾರ್ಟ್ ಆಯಿತು. ಶುರುವಾದಂತಹ ಕೆಲವೇ ನಿಮಿಷಗಳಲ್ಲಿ ಎಕ್ಸಾಕ್ಟ್ ಬಾಂಬಿಂಗ್, ಎಕ್ಸಾಕ್ಟ್ ಟೈಮಿಂಗ್ ನ ಪರಿಣಾಮ ಅವಶೇಷಗಳು ಕಾಣಿಸ್ತಾ ಇದೆ. ಒಂದು ದೊಡ್ಡ ಸಮೃದ್ಧ ಕಟ್ಟಡ ಹೇಗೆ ಅವಶೇಷಗಳ ರೂಪದಲ್ಲಿ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ ನೋಡಿ. ಇದನ್ನು ವೆಯ್ಟ್ ಮಾಡ್ತಾ ಇದ್ವಿ ನಾವು ಇದಕ್ಕೆ ತೆಗೆದುಕೊಂಡಂತಹ ಸಮಯ 13 ದಿನಗಳು. ಉಗ್ರರ ಮೋಸ್ಟ್ ಡೇಂಜರಸ್ ಸ್ಪಾಟ್ಗಳು ನಾಶ ಆಗಿದೆ. ವಿಶ್ವಕ್ಕೆ ಕಂಟಕವಾಗಿದ್ದ 9 ನೆಲೆಗಳು ಧ್ವಂಸ ಆಗಿದೆ. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿದ್ದಂತಹ ಉಗ್ರರಿಗೆ ಜಂಗಾಬಲವೇ ಉದುಗಿ ಹೋಗುವಂತಹ ಪೆಟ್ಟನ್ನ ಭಾರತೀಯ ಸೇನೆ ಕೊಟ್ಟಿದೆ. 18 ಎಕರೆಯಲ್ಲಿತ್ತಂತೆ ಸುಬಾನಲ್ಲ ಮಸೀದಿ ಅಂತ. ಮಸೀದಿಯಲ್ಲಿ ಧಾರ್ಮಿಕ ಕಾರ್ಯ ಬಿಟ್ಟು ಇನ್ನೆಲ್ಲಾ ಮಾಡ್ತಾ ಇದ್ರು ಇಲ್ಲಿ ಅನ್ನೋದು ತಿಳಿದು ಬರ್ತಾ ಇರೋ ವಿಚಾರ. ಸುಬಾನಲ್ಲ ಮಸೀದಿ ಲೊಕೇಟ್ ಆಗಿದ್ದು ಬಾಲ್ವಾಲ್ಪುರದಲ್ಲಿ.